ದಿಸ್? ಹಾಂ, ಕಬ್ಬು ಬಿಡಿಸಿ ಸಂಕ್ರಾಂತಿ ಹಬ್ಬಕ್ಕೆ ಅಂದರೆ ತೆಂಗಿನ ಮರ ಬಿಡಿಸೋರು ಎರಡಲ್ಲಿ. ಹಂಗೆ ಅಲ್ಲಿ ಎರಡು ಪಕ್ಕ ಐರಾವತ ಹಾಕ್ಬಿಡು, ಸರಿ ಹೋಗುತ್ತೆ. ಅದು ಮಡಕೆ ಒಳಗಿಂದ ಲಡ್ಡು ಬರ್ತಿರೋದಾ? ಗ್ರೀನ್ ಕಲರ್ ಲಡ್ಡು ಯಾವ ಊರ್ದು? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸಂಧ್ಯದ ಯೂಟ್ಯೂಬ್ ಚಾನಲ್. ಫಸ್ಟ್ಲಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಲ ಸಂಕ್ರಾಂತಿ ಹಬ್ಬ 2 ದಿನ ಬಿದ್ದಿರೋದ್ರಿಂದ 15th ಬೇಗನೆ ನಮ್ಮ ಮನೇಲಿ ಪೂಜೆ ಮುಗಿದಿದೆ. ಆಲ್ಸೋ ನೈಟೇನೆ ನಾನು ಕಸ ಗುಡಿಸಿ ಎಲ್ಲನೆಲ್ಲ ಒರೆಸ್ಬಿಟ್ಟಿದ್ದೆ. 12:30 ಆಗ್ಬಿಟ್ಟಿತ್ತು ಮಿಡ್ ನೈಟ್. ಅದಾದಮೇಲೆ ನಮ್ಮ ಅಕ್ಕ ಮತ್ತು ನಮ್ಮ ಧನುರ್ಮಾಸ ಮಾಡ್ತಿರೋದ್ರಿಂದ ಬೇಗನೆ ಪೂಜೆ ಮುಗಿಸಿದ್ದಾರೆ. ಸೊ ಪೂಜೆ ಮುಗಿದ್ಮೇಲೆ ನನಗೇನು ಕೆಲಸ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ದಿದ್ದೆ. 7:30ಗೆ ಎದ್ದೆ. ಅದಾದಮೇಲೆ ನನ್ನ ರೂಮಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಆ ಕೆಲಸ ಮುಗಿಸಿ ಸ್ನಾನ ಮಾಡಿಕೊಂಡು ಇವಾಗ ಸ್ವಲ್ಪ ರೆಡಿ ಆಗಿದ್ದೀನಿ. ಸ್ಯಾರಿ ಎಲ್ಲ ಉಟ್ಕೊಬೇಕು, ಹೆಂಗೋ ಸಾಯಂಕಾಲ ಎಳ್ಳು ಬೆಲ್ಲ ಎಲ್ಲ ಕೊಡಬೇಕಲ್ಲ, ಅವಾಗೇ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಮ್ಮಮ್ಮ ಏನೇನೋ ಸ್ಪೆಷಲ್ ಮಾಡಿದ್ದಾರೆ ಹಬ್ಬಕ್ಕೆ, ನೋಡುವ ಬನ್ನಿ. ನಾಷ್ಟಕ್ಕೆ ನಮ್ಮಮ್ಮ ಇಡ್ಲಿ ಮಾಡಿದ್ದಾರೆ. ಆಮೇಲೆ ನಂಗೆ ಇಡ್ಲಿ ಬೇಡ ಅಂತ ಹೇಳಿದ್ದಕ್ಕೆ ಖಾರ ಪೊಂಗಲ್ ಮೈ ಫೇವ್ರೆಟ್ ಆ್ಯಂಡ್ ಸ್ವೀಟ್ ಪೊಂಗಲ್ ಮಾಡಿದ್ದಾರೆ. ಅದೆಲ್ಲ ಗಟ್ಟಿ ಆಗಿಬಿಟ್ಟಿದೆ. ಆ್ಯಂಡ್ ಆ್ಯಸ್ ಯೂಶುವಲ್ ಗೆಣಸು ಮತ್ತು ಕಡಲೆಕಾಯಿ, ಎಳ್ಳು ಬೆಲ್ಲ. ಇದು ಮಧ್ಯಾಹ್ನ ಊಟಕ್ಕೆ. ಆ್ಯಂಡ್ ಇದ್ಕಿನ ಬೇಳೆ ಸಾರು. ನಮ್ಮಮ್ಮ ಯಾವುದೋ ಗ್ಯಾಪಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ. ಸೊ ಇವಾಗ ನಾಷ್ಟ ಮಾಡೋಣ ಪೂಜೆ ಮುಗಿಸ್ಕೊಂಡು. ಇವಾಗ ಜಸ್ಟ್ ಪೂಜೆ ಮುಗಿಸಿ ಬಂದೆ. ಆ್ಯಂಡ್ ನಾನು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಹಾಕ್ಕೊಂಬಂದಿದ್ದೀನಿ. ನನಗೆ ಈ ಇಡ್ಲಿ ವಡೆ ಎಲ್ಲ ಇಷ್ಟವೇ ಆಗೋಲ್ಲ. ಇಲ್ಲ ಆ್ಯಕ್ಚುಲಿ ನನಗೆ ಉಡುಪಿಲಿ ಮಾಡೋ ಇಡ್ಲಿ ವಡೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದು ಉಡುಪಿಲಿ ಮಾತ್ರ. ನಂಗೆ ಮನೇಲಿ ಮಾಡೋದೆಲ್ಲ ನಂಗೆ ಇಷ್ಟ ಆಗೋಲ್ಲ, ಬಿಕಾಸ್ ಅದು ಸಾಫ್ಟ್ ಇರಲ್ಲ ಅಂತ ಏನೂ ಗೊತ್ತಿಲ್ಲ. ನನಗೆ ಮುಂಚೆಯಿಂದಲೂ ಮನೇಲಿ ಮಾಡೋ ಇಡ್ಲಿ ಎಲ್ಲ ಇಷ್ಟ ಆಗೋಲ್ಲ. ಸೊ ಹೇಳಿ ಮಾಡಿಸ್ಕೊಂಡಿದ್ದೀನಿ ನಂಗೆ ಖಾರ ಪೊಂಗಲೇ ಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಜಿಮ್ಗೂ ಹೋಗಬೇಕಿತ್ತು ಇವತ್ತು. ಹಬ್ಬದ ದಿನ ಜಿಮ್ಗೆ ಹೋದರೆ ನಮ್ಮಮ್ಮ ಅಷ್ಟೇ, ಅಲ್ಲಿ 1 ಕೋಟಿ ಪಾತ್ರೆ ಬೇರೆ ಇದೆ. ಸೊ ಅದನ್ನು ತೊಳಿಬೇಕು ಅಂತ ಹೇಳಿದ್ದಾರೆ. ಆಲ್ರೆಡಿ 11 o'clock ಆಗಿದೆ. ಅದನ್ನೆಲ್ಲ ತೊಳೆದು ಮಾಡೋಷ್ಟೊತ್ತೆ ನನ್ನ ಲಾಗಿನ್ ಟೈಮ್ ಆಗಿಬಿಡುತ್ತೆ. ಆಲ್ಸೋ ನನಗೆ ಸಂಕ್ರಾಂತಿ ಹಬ್ಬಕ್ಕೆ ರಜಾ ಸಿಕ್ಕಿಲ್ಲ. ಅವ್ರು ಕೇಳಿದ್ರು ಆ್ಯಕ್ಚುಲಿ ನಮ್ಮ ಮ್ಯಾನೇಜರ್ 15th ರಜಾ ತೊಗೋತೀಯ ಅಂತ. ಐ ಲೈಕ್ ಹೆಂಗೂ ಮನೇಲೇ ಅಲ್ವಾ, ವರ್ಕ್ ಫ್ರಮ್ ಹೋಮ್, ಏನಕ್ಕೆ ರಜಾ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ, ಅವರು ಕೊಟ್ಟಿಲ್ಲ. ಸೊ ಇವಾಗ ನಾಷ್ಟ ಮಾಡಿ ವಿಲ್ ಕಂಟಿನ್ಯೂ. ಆ್ಯಕ್ಚುಲಿ ಈ ಖಾರ ಪೊಂಗಲ್ ರೆಸಿಪಿನ ಅಮ್ಮ ಬೇರೆ ಥರ ಮಾಡ್ತಿದ್ರು. ಅದಕ್ಕೆ ತರಕಾರಿ ಅದು ಇದು ಎಲ್ಲ ಹಾಕ್ತಿದ್ರು. ಇದು ನನ್ನದೇ ರೆಸಿಪಿ ಗೈಸ್. ಆಲ್ಸೋ ನಾನು 2-3 ಡೇಸಿಂದ ಗಾಡಿ ಕಲಿತಾ ಇದ್ದೀನಿ. ನಮ್ಮಪ್ಪ ಹೇಳ್ಕೊಡ್ತಾ ಇದ್ದಾರೆ. ಮುಂಚೆ ಟಚ್ ಇತ್ತು, ಇವಾಗ ಬೆಂಗಳೂರಲ್ಲೆಲ್ಲ ಇಷ್ಟು ಟ್ರಾಫಿಕಲ್ಲಿ ನಾನು ಯಾವತ್ತೂ ಓಡಿಸಿಲ್ಲ. ಸೊ ಇವಾಗ ಇನ್ನೊಂದು ಸಲ ನಮ್ಮಪ್ಪ ಹೇಳ್ಕೊಡ್ತಾ ಇದ್ದಾರೆ. ಊರಲ್ಲೆಲ್ಲ ಓಡಿಸಿ ಅಭ್ಯಾಸ ಇದೆ, ಬಟ್ ಬ್ಯಾಂಗ್ಳೂರ್ ಇಸ್ ದ ಪ್ರಾಬ್ಲಮ್. ಸೊ ಇವಾಗ ಸ್ವಲ್ಪ ಕೆಲಸ ಇತ್ತು, ಹಂಗೆ ಹೊರಗಡೆ ಹೋಗ್ತಿದ್ದೀವಿ. ಸೊ ನಮ್ಮಪ್ಪ ಹಂಗೆ ಆನ್ ದ ವೇ ಗಾಡಿ ಸ್ವಲ್ಪ ಹೇಳ್ಕೊಡ್ತಾರೆ. ಗಾಡಿ ಓಡಿಸ್ತಾಳಂತೆ. ಗಾಡಿ ಡಿಕ್ಕಿಯಲ್ಲಿದೆ ಅನ್ನೋದೇ ಗೊತ್ತಿಲ್ಲ, ಎಲ್ಲ ಓಪನ್ ಮಾಡಬೇಕು ಅಂತ. ಏನು ಡೌ ಮಾಡ್ತಾಳೆ ನೋಡಿ. ಒಂದು ಗಾಡಿ ಡಿಕ್ಕಿ ತೆಗಿಯೋಕ್ಕೆ ಬರಲ್ಲ, ಗಾಡಿ ಓಡಿಸ್ತಾಳಂತೆ. ಗಾಡಿ ಡಿಕ್ಕಿನೇ ಅರ್ಧ ಗಂಟೆಯಿಂದ ತಗೋದ್ಲು. ಇನ್ನು ಗಾಡಿ ಇನ್ನೆಷ್ಟು ಟೈಮ್ ತಗೊತಾಳ ಸ್ಟಾರ್ಟ್ ಮಾಡೋಕ್ಕೆ. ಸ್ಟ್ಯಾಂಡೂ ತೆಗ್ದಿಲ್ಲ.
ಮಾಡಕ್ಕೆ ತೊಗೊತಾರೆ ನೋಡಿ 1 hour ಅಂತ ನೋಡಿ. ಬಿಟ್ಟರೆ ನಾನು ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಇಲ್ಲೇ ನಿಂತಿರ್ಬೇಕಾಗುತ್ತೆ. ಓ ಕಾರ್ಗೆ ಹೋಗ್ಬೇಕು. ಜಾಬ್ ಟೈಮಿಂಗ್ 1 PM ಟು 10 PM ಆಗಿರೋದ್ರಿಂದ 1 PMಗೆ ಬಂದು ನಾನು ಲಾಗಿನ್ ಆದೆ. ಅದಾದಮೇಲೆ ಈವ್ನಿಂಗ್ ಮೇಲೆ ರೆಡಿಯಾಗಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳ್ಳೋದಿತ್ತು. ಸೊ ಫೈನಲಿ ರೆಡಿ ಆಗಿದ್ದೀನಿ ಆ್ಯಂಡ್ ಇವಾಗ ವೀಡಿಯೋ ಶೂಟ್ ಮಾಡಬೇಕು. ವೀಡಿಯೋ ಶೂಟ್ ಮಾಡೋದು ಪ್ರಾಬ್ಲಮ್ ಅಲ್ಲ ಗೈಸ್, ಈ ವಿಡಿಯೋ ಶೂಟ್ ಮಾಡೋದಕ್ಕೆ ಈ ಥರ ಒಬ್ಬರು ಕ್ಯಾಮ್ರಾಮ್ಯಾನ್ನ ಇಟ್ಕೊಬೇಕಲ್ಲ, ಅದೇ ಪ್ರಾಬ್ಲಮ್. ಬಿಕಾಸ್ ನಾನು ಯಾವಾಗಲೇ ಶೂಟ್ ಮಾಡಲಿ, ಇನ್ನೇನು ಶೂಟ್ ಮಾಡಬೇಕು ರೆಡಿ ಆಗಿದ್ದೀನಿ, ಆವಾಗಲೇ ಹೋಗಿ ಮಲ್ಕೋತಾಳೆ. ಸೊ ಫ್ರಸ್ಟ್ರೇಟಿಂಗ್. ಸೊ ಇವಾಗ ಗಾಡಿ ಬೇಡಿ ಮಾಡಿಸ್ಕೊಂಡಿದ್ದೀನಿ. ಇಂಡೋರ್ ಆದರೆ ನಾನೇ ಇನ್ನೊಂದು ಟ್ರೈಪಾಡ್ ಅವ್ರು ರಿಂಗ್ ಲೈಟೋ ಇಟ್ಕೊಂಡು ಮಾಡ್ಬೋದು, ಬಟ್ ಔಟ್ಡೋರ್ ಆಗಿರೋದ್ರಿಂದ ಐ ಹ್ಯಾವ್ ಟು ಬೆಗ್ ಪೀಪಲ್, ದಟ್ ಇಸ್ ದ ಪ್ರಾಬ್ಲಮ್. ಸೊ ಇವಾಗ ಈ ಸನ್ಸೆಟ್ಟೇ ಆಗೋಗ್ತಿದೆ, ಇನ್ನೇನು ನಾನು ವೀಡಿಯೋ ಮಾಡಲಿ, ಬಟ್ ಐ ಹ್ಯಾವ್ ಟು ಡೆಡಿಕೇಶನ್. ಯಾ ಸೊ ದಿಸ್ ಇಸ್ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ. ಇಲ್ಲಿ ನಾನು ತೋರಿಸ್ತೀನಿ. Wait, let me show the blouse also. ನಿಂಗೆ ಇಷ್ಟ ಆಯ್ತಾ ಬ್ಲೌಸು? ಸೊ ಇದೇ ನಮ್ಮ ಮನೆ ಮುಂದೆ ಬಿಟ್ಟಿರೋ ರಂಗೋಲಿ, ಮನೆ ಮುಂದೆ ಅವರು ಸಾರಿ. ಆ್ಯಂಡ್ ಇದು ರಾತ್ರಿ ನಮ್ಮ ಅಕ್ಕ ಬಿಟ್ಟಿದ್ದು, ಬೆಳಗ್ಗೆನೇ ತೆಗಿಬೇಕಿತ್ತು, ಸ್ವಲ್ಪ ಚೆನ್ನಾಗಿತ್ತು. ಇವಾಗ ಕಲರೆಲ್ಲ ಹೋಗ್ಬಿಟ್ಟಿದೆ. ತೆಂಗಿನ ಮರ ನೋಡ್ರು, ಕಬ್ಬು ಬಿಡಿಸು ಅಂದರೆ ತೆಂಗಿನ ಮರ ಬಿಡಿಸೋರೆ. ಕಬ್ಬು ಬಂದ ಗ್ಯಾಪ್ನ ಬಂತು. ಇವತ್ತು ಕಬ್ಬೇ ತಿಂದಿಲ್ಲ ಆ್ಯಕ್ಚುಲಿ, ಇವಾಗ ತಿನ್ನಬೇಕು. ನೋಮ ಮಾತ್ರ ತಿಂದರು, ಎಷ್ಟೊಂದಿದೆ ಮನೇಲಿ, ಬಟ್ ತಿಂದಿಲ್ಲ. ಈ ಥರ ನಾನು ಅಂದ್ಕೊಂಡೆ ಔಟ್ಡೋರಲ್ಲಿ 2 ವಿಡಿಯೋ ಶೂಟ್ ಮಾಡೋಣ ಅಂತ, ಬಟ್ ಶೂಟ್ ಮಾಡೋಕ್ಕಾಗಿದ್ದೆ 1. ಸೊ ಇವಾಗ ಇಂಡೋರ್ 1 ಶೂಟ್ ಮಾಡಬೇಕು. ಅದಾದಮೇಲೆ ಎಲ್ಲರೂ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಡಬೇಕು. ಯಾ ನಂಗೆ ಮೂಡಿದ್ದಾಗ ಅವಳು ವ್ಲಾಗ್ ಬರಲ್ಲ, ಅವ್ಳು ವ್ಲಾಗ್ ಮಾಡುವಂದಾಗ ನಂಗೆ ಮೂಡಿರಲ್ಲ. ಎಷ್ಟೇ ಜೀವನ. ನಾನು ಇಟ್ಕೋತೀನಿ. ಸೊ ಇವಾಗ ಎಲ್ಲರೂ ಮನೆಗೆ ಹೋಗಿ, ಎಲ್ಲರೂ ಅಂದ್ರಲ್ಲ, ಕೆಳಗಡೆ 2 ಮನೆ, ಮೇಲ್ಗಡೆ 1 ಮನೆ. ಪ್ರತಿ ವರ್ಷ ನಾನು ನನ್ನ ತಂಗಿ ಹೋಗ್ತಿದ್ವಿ. ಹೋದ ವರ್ಷ ಅವಳು ಒಬ್ಳೆ ಹೋಗಿದ್ದು, ನಾನು ಹೋಗಿರ್ಲಿಲ್ಲ, ನನಗೆ ಎಕ್ಸಾಮ್ಸ್ ಇತ್ತು. ಈ ವರ್ಷ ನಾನು ಒಬ್ಳೆ ಹೋಗ್ತಿದ್ದೀನಿ, ಅವಳು ಬರ್ತಿಲ್ಲ, ಅವಳು ಎಕ್ಸಾಮ್ ಇದೆ, 10th ಅಂತ ಬಿಸಿ ಆಗಿದ್ದಾಳೆ. ಸೊ 7:30 ನನ್ನ ಮೀಟಿಂಗ್ ಇದೆ, ಅಷ್ಟರಲ್ಲಿ ದರ ಅಂತ ಹೋಗ್ಬಿಟ್ಟು ಕೊಟ್ಬರೋಣ. ರಂಗೋಲಿ ಎಲ್ಲ ಹೋಯ್ತು ಕಂಡ್ರು ಗೈಸ್. ಅದೇನೋ ಗೊತ್ತಿಲ್ಲ, ಇವತ್ತು ಬ್ಲಾಗ್ ಫುಲ್ ನಾನು ಒಬ್ಳೆ ಮಾಡಿದ್ದೀನಿ. ಆಮೇಲೆ ರಿಯಲೈಸ್ ಆಯಿತು, ನೋಮ ಬಂದಿಲ್ಲ, ನನ್ನ ತಂಗಿ ಬಂದಿಲ್ಲ, ನಮ್ಮ ಅಕ್ಕ ಬಂದಿಲ್ಲ, ಫುಲ್ ಒಬ್ಳೆ ಮನೇಲಿರೋ ಥರ ವ್ಲಾಗ್ ಮಾಡಿದ್ದೀನಿ. ಆ್ಯಕ್ಚುಲಿ ನೋಮ ಬ್ಯುಸಿ ಇದ್ದರು. ನನ್ನ ತಂಗಿ ಸ್ಕೂಲ್ ಇತ್ತು, ಹಾಫ್ ಡೇಯಿಂದ ಬಂದಳು ಆ್ಯಂಡ್ ಶಿ ವಾಸ್ ಟಯರ್ಡ್, ಹಾಗೆ ಮಲ್ಕೊಂಡ್ಲು. ಆಮೇಲೆ ನಮ್ಮ ಅಕ್ಕಗೆ ಹುಷಾರಿಲ್ಲ. ಸೊ ತುಂಬ ಪ್ಲೇನ್ ಆಗೋಯ್ತು ಈ ವ್ಲಾಗ್. ಬಟ್ ಸ್ಟಿಲ್ ಯಾ, ದಿಸ್ ವಾಸ್ ಮೈ ಸಂಕ್ರಾಂತಿ. ಮಧ್ಯದಲ್ಲಿ ಮೀಟಿಂಗ್ ಬೇರೆ ಇತ್ತು. ಯಾ ಐ ಅಟೆಂಡೆಡ್ ಸಮ್ವಾಟ್. ಏನೋ ಮ್ಯಾನೇಜ್ ಮಾಡ್ತಿದ್ದೀನಿ, ವರ್ಕ್ ಫ್ರಮ್ ಹೋಮ್ ಅಲ್ವಾ. ಸೊ ಈ ಸಂಕ್ರಾಂತಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟಿಂದ ಹೇಳು.